ಗಣರಾಜ್ಯೋತ್ಸವ ಪರೇಡ್ ವೇಳೆ ಭದ್ರತಾ ಲೋಪ ಆಗಿದೆ. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಾಗಿರುವಂಥ ಘಟನೆ ನೋಡಿ. ಭದ್ರತಾ ವೈಫಲ್ಯ ಆಗಿರೋದು. ಬೈಕ್ ಕಸರತ್ತು ವೇಳೆ ಗ್ರೌಂಡ್ ಮಧ್ಯೆ ಓಡಿ ಹೋದಾನೆ ಆ ವ್ಯಕ್ತಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಂಥ ವೈಫಲ್ಯ ನೋಡಿ ಇದು. ಭದ್ರತೆಯನ್ನು ಧಿಕ್ಕರಿಸಿ ಸಿಎಂ ಬಳಿ ಹೋಗಲು ಪ್ರಯತ್ನ ಪಡ್ತಾನೆ ಈ ವ್ಯಕ್ತಿ. ಏನೋ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಆವಾಗ ಪೊಲೀಸರು ಆತನನ್ನು ಆ ಕಡೆ ಎಳ್ಕೊಂಡು ಹೋಗ್ತಾರೆ. ಮೈದಾನದ ಮಧ್ಯಭಾಗಕ್ಕೆ ಹೋಗಲು ಯತ್ನಿಸಿದವ ಪೊಲೀಸರ ವಶಕ್ಕೆ. ಈಗ ಈ ವ್ಯಕ್ತಿ ಆತ ಏನೋ ಹೇಳಿದಕ್ಕೆ ಹೊರಟಿದ್ದಾನೆ. ಆತ ಕೈಯಲ್ಲಿ ಏನೋ ಹಿಡ್ಕೊಂಡಿದ್ದಾನೆ. ಭದ್ರತಾ ವೈಫಲ್ಯ ಇದು. ಒಂದು ಕಡೆಯಲ್ಲಿ ಅಲ್ಲೇನು ಕಸರತ್ತು ಅಥವಾ ಕವಾಯತ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಆಗಿರುವಂಥ ಭದ್ರತಾ ವೈಫಲ್ಯ ಇದು. ಪೇಪರನ್ನು ಕೈಯಲ್ಲಿ ಹಿಡ್ಕೊಂಡು ಆತ ಮುಖ್ಯಮಂತ್ರಿಗಳು ಕುಳಿತಿದ್ರು ಆ ಜಾಗಕ್ಕೆ ಓಡೋದಕ್ಕೆ ಪ್ರಯತ್ನಿಸ್ತಾನೆ. ಅಲ್ಲಿದ್ದಂಥ ಬಂದೋಬಸ್ತಿದ್ದಂಥ ಪೊಲೀಸರು ಏನು ಮಾಡ್ತಿದ್ರು ಹಂಗಾದ್ರೆ? ಇಂಥ ಸೂಕ್ಷ್ಮ ಗಳಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರ್ತಾರೆ. ಏನಾಯ್ತು ಹಾಗಾದ್ರೆ? ಆ ದೃಶ್ಯ ನೀವು ಗಮನಿಸ್ತಾ ಇದ್ದೀರಲ್ಲ. ಮೈದಾನದ ಒಳಗಡೆ ಆತ ಓಡಿ ಬರ್ತಾನೆ. ವೀಕ್ಷಕರು ಕುಳಿತುಕೊಳ್ಳೋದಕ್ಕೆ ಅಲ್ಲಿ ಗ್ಯಾಲರಿ ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 8,000 to 10,000 ವೀಕ್ಷಕರಿಗೆ ಅಲ್ಲಿ ವ್ಯವಸ್ಥೆ ಇತ್ತು ಕುಳಿತುಕೊಳ್ಳೋದಕ್ಕೆ. ಆತ ಅದನ್ನು ಧಿಕ್ಕರಿಸಿ ಬ್ಯಾರಿಕೇಡ್ಗಳನ್ನು ಹಾಕಿದ್ರು. ಅದನ್ನು ಆತ ಮೀರಿ ಒಳಗಡೆ ಬಂದು ಏನೋ ಚೀರ್ತಾನೆ, ಕೂಗ್ತಾನೆ. ಕೈಯಲ್ಲೊಂದು ಏನೋ ಒಂದು ಲೆಟ್ರ್ ಹಿಡ್ಕೊಂಡಿದ್ದಾನೆ. ಆತ ಅದನ್ನು ತೋರಿಸ್ತಾ ಇದ್ದಾನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದ್ದರು, ರಾಜ್ಯಪಾಲರು ಕೂಡ ಇದ್ದರು, ಹಾಗೆ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಇದ್ದರು. ಆತ ಅಲ್ಲಿ ಮುಂದ್ಗಡೆ ಓಡೋದಕ್ಕೆ ಪ್ರಯತ್ನ ಪಡ್ತಾನೆ. ನೋಡಿ, ಗ್ರೌಂಡ್ನ ಒಳಗಡೆ ಬಂದಿರೋದು ಭಾಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಆತ ಕೈಯಲ್ಲಿ ಒಂದು ಪೇಪರನ್ನು ಹಿಡ್ಕೊಂಡಿದ್ದಾನೆ. ಪೊಲೀಸರು ಆತನನ್ನು ತಡೆಯೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ಆತ ಓಡ್ತಾ ಇದ್ದಾನೆ ಮುಂದಕ್ಕೆ. ಆನಂತರ ಪೊಲೀಸರು ಬಂದು ಆತನನ್ನು ಎಳ್ಕೊಂಡು ಹೋಗ್ತಾರೆ. ಆತನ ಕೈಯಲ್ಲಿರುವಂಥ ಲೆಟ್ರ್ ಏನು, ಆತ ಏನು ಮಾಡೋದಕ್ಕೆ ಹೊರಟಿದ್ದ ಅನ್ನೋದು ಇನ್ನಷ್ಟೇ ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಮೈಸೂರು ಮೂಲದವನು ಅಂಥೇಳಿ ಈಗ ಮಾಹಿತಿ ಲಭ್ಯವಾಗಿದೆ. ಆತನ ಹೆಸರು ಪರಶುರಾಮ್. ನನ್ನದು KPSC ಆದೇಶವಾಗಿದೆ, ನೇಮಕಾತಿ ವಿಳಂಬ ಮಾಡ್ತಿದ್ದಾರೆ ಅಂತೇಳಿ ಆತ ಹೇಳೋದಕ್ಕೊಂದು ಮಾರ್ಗ ಇತ್ತಲ್ಲ. ಆದರೆ ಈ ಸಂದರ್ಭದಲ್ಲಿ ಆತ ಒಳಗಡೆ ಬಂದು ಪೇಪರ್ ಹಿಡ್ಕೊಂಡು ಆ ಥರ ಎಲ್ಲ ಮಾಡಿದ್ದು ಸರಿಯಲ್ಲ ಅನ್ನೋದು. ಮತ್ತು ಆತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು, ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮಾಣಿಕ್ ಷಾ ಪರೇಡ್ ಮೈದಾನದಿಂದ ನಮ್ಮ ಪ್ರತಿನಿಧಿ ಅಜಯ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಜಯ್, ಯಾಕೆ ಆತ ಒಳಗಡೆ ಬಂದ? ಯಾರಾತ? ಆತನ ಹಿನ್ನೆಲೆ ಏನು? ಆತ ಕೈಯಲ್ಲೊಂದು ಲೆಟ್ರ್ ಹಿಡ್ಕೊಂಡಿದ್ದ, ಏನದು ಅಜಯ್? ರಂಜಿತ್, ಖಂಡಿತವಾಗ್ಲೂ ಅಂದರೆ ಇವತ್ತು ಎಲ್ಲರೂ ಕೂಡ 75ನೇ ಒಂದು ಏನು ಗಣರಾಜ್ಯೋತ್ಸವ ಒಂದು ಸಂಭ್ರಮದಲ್ಲೂ ಕೂಡ ಇದ್ರು. ಆ ಸಂದರ್ಭದಲ್ಲಿ ಅಂದರೆ ಇನ್ನೇನು ಏನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇತ್ತಷ್ಟೇ ಏನು ಕಾರ್ಯಕ್ರಮ ಮುಗಿಯೋದಕ್ಕೆ. ಆಗ ಏನೊಂದು ಬೈಕ್ ಸ್ಟಂಟ್ಸನ್ನು ಮಾಡ್ತಾ ಇರ್ತಾರೆ ಆ ಒಂದು ಮಾಣಿಕ್ ಷಾ ಮೈದಾನದಲ್ಲಿ. ಆ ಸಂದರ್ಭದಲ್ಲಿ ಒಬ್ಬ ಅಲ್ಲಿಗೆ ಎಂಟ್ರಿಯನ್ನು ಕೊಡ್ತಾನೆ, ಏಕಾಏಕಿ ಒಳಗೆ ನುಗ್ತಾನೆ. ಅಂದರೆ ಒಂದು ರೀತಿ ಸೆಕ್ಯೂರಿಟಿ ಬ್ರಿಡ್ಜ್ ಕೂಡ ಆಗಿರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಆತನನ್ನು ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಆದರೆ ಯಾವ ಕಾರಣಕ್ಕೋಸ್ಕರ ಈತ ಬಂದಿದ್ದ ಅಂತ ನೋಡಿದಂಥ ಸಂದರ್ಭದಲ್ಲಿ ಈತನ ಹೆಸರು ಪುರುಷೋತ್ತಮ್ ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಅಂದರೆ ಇದು ಆತನ ನಿಜವಾದ ಹೆಸರು ಅಥವಾ ಫೇಕ್ ಹೆಸರು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದರೆ ಅವನ ಹತ್ರ ಸಿಕ್ಕಿರುವಂಥ ಒಂದು ID ಕಾರ್ಡ್, ಅಂದರೆ ಅವನು ನಾನು ಮಾಧ್ಯಮದವನು ಅಂತ ಹೇಳ್ಕೊಂಡು ಸ್ವಾಭಿಮಾನಿ ಅನ್ನೋ ಒಂದು ಪ್ರೆಸ್ಸು ಮುಖಾಂತರ ಬಂದಿದ್ದೀನಿ ಅಂತ ಹೇಳ್ಕೊಂಡು ಒಳಗೆ ಬಂದಿರುವಂಥದ್ದು. ಸೊ ಈಗ ಆ ಒಂದು ಏನು ವಿಸಿಟಿಂಗ್ ಕಾರ್ಡ್ ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಸ್ವಾಭಿಮಾನಿ ಅನ್ನೋ ಒಂದು ಪ್ರೆಸ್ನಿಂದ ಪುರುಷೋತ್ತಮ್ ಅನ್ನೋ ಒಂದು ಹೆಸರಲ್ಲಿ ಕೂಡ ಈತ ಒಳಗೆ ಬಂದಿರುವಂಥದ್ದು. ಈತ ಯಾತಕ್ಕೋಸ್ಕರ ಈ ರೀತಿಯಾಗಿ ಮಾಡ್ದ ಅಂತ ಕೂಡ ನಾವು ನೋಡ್ತಾ ಹೋಗೋದಾದ್ರೆ, ಆತನಿಗೆ UPSC ಎಕ್ಸಾಮ್ ಸಾಕಷ್ಟು ಬಾರಿ ಬರೆದಿದ್ದಾನೆ. ಆದರೆ ಈ ಒಂದು UPSC ಎಕ್ಸಾಮಲ್ಲಿ ಭ್ರಷ್ಟಾಚಾರ ಆಗಿದೆ, ಪ್ರತಿ ಸಲನೂ ಕೂಡ ನನಗೆ ಅನ್ಯಾಯ ಆಗಿದೆ, ಮತ್ತು ಸರಿಯಾಗಿ ನೇಮಕಾತಿ ಆಗ್ತಾ ಇಲ್ಲ ಅನ್ನೋ ಒಂದು ವಿಚಾರ ಅದನ್ನು ಹಿಡ್ಕೊಂಡು ಬಂದಿರುವಂಥದ್ದು. ಅಂದರೆ ಈತನ ಹಿನ್ನೆಲೆಯನ್ನು ನೋಡ್ತಾ ಹೋಗಿದರೆ CM ಎಲ್ಲೆಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ ಅಲ್ಲೆಲ್ಲ ಕಡೆನೂ ಕೂಡ ಈತ ಹೋಗಿದ್ದಾನೆ. ಅಟೆನ್ಷನ್ನು ಡೈವರ್ಷನ್ ಅಂದರೆ ಆ ಒಂದು ಎಲ್ಲರ ಒಂದು ಗಮನವನ್ನು ಸೆಳೆಯುವಂಥ ಪ್ರಯತ್ನ ಪಡ್ತಾನೆ. ಕಳೆದ ವಾರನೂ ಅಷ್ಟೇ ಆತ ಚಾಕ್ಲೇಟ್ ಎಸ್ತಿದ್ದ ಅಂತೇನು ಕೂಡ ಗೊತ್ತಾಗಿರುವಂಥದ್ದು. ಅಂದರೆ ತಾನು ತಂದಿದ್ದಂತಹ ಚಾಕ್ಲೇಟನ್ನು ಎಸ್ತು ಅವನ ಅಂದರೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾನೆ. ಆಗಲೂ ಕೂಡ ಪೊಲೀಸರು ಆತನನ್ನ ಹೇಳ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಓಕೆ ಅಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಅಜಯ್, ನೋಡಿ, ಭದ್ರತಾ ಲೋಪ ಆಗಿರೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರಿದ್ರು ಕೂಡ ಆತ ಒಳಗಡೆ ಬಂದಿದ್ದು ಹೇಗೆ ಇದೆಲ್ಲವೂ ಕೂಡ ಭಾರಿ ಕುತೂಹಲ.